ಅನಾರೋಗ್ಯದಿಂದ ಮೃತಪಟ್ಟ ಸಾಲಿಗ್ರಾಮ ತಾಲೂಕು ಸಂಘದ ಮಾಜಿ ಅಧ್ಯಕ್ಷ ಮಾದನಾಯಕರಿಗೆ ಸಾಲಿಗ್ರಾಮ ಮತ್ತು ಕೆಆರ್ ನಗರ ತಾಲೂಕು ವಾಲ್ಮೀಕಿ ನಾಯಕರ ಸಂಘದಿಂದ ಕೆಆರ್ ನಗರ ವಾಲ್ಮೀಕಿ ಭವನದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು. ಮತ್ತು ಸಾಲಿಗ್ರಾಮ ಸಂಘಕ್ಕೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸಮಾಜ ಕೆಲಸ ಮಾಡಬೇಕು, ಸಮಾಜಕ್ಕೆ ತೊಡಗಿಸಬೇಕು, ಸಮಾಜದ ಜನರೊಳಗೆ ಕಷ್ಟವಿದ್ದರೆ ವಿನಮ್ರತೆಯಿಂದ ಕೇಳಿ ಸಂಘ ಈ ಥರ ಆಗಿದೆ, ಸಂಘದ ಬಗ್ಗೆ ನಾವೆಲ್ಲರೂ ನೀವು ಸಹಕಾರ ನೀಡಿದರೆ ಮುಂದಿನ ದಿನಗಳಲ್ಲಿ ಸಾಲಿಗ್ರಾಮದಲ್ಲೂ ಸಹ ಒಂದು ಸಂಘಟನೆ ಆಯಿತು, ಸಮಾಜ ಸಂಘಟನೆ ಆಯ್ತದೆ ಅನ್ನೋ ಒಂದು ಭಾವನೆಯನ್ನು ಪದೇ ಪದೇ ಅವರು ಸಮರ್ಥಿಸ್ಕೊತಾ ಇದ್ರು. ಆಯಿತು ಆ ತಾಲೂಕಾದ್ದರಿಂದ ನಾವು ಸಾಲಿಗ್ರಾಮದಲ್ಲಿ ಒಂದು ಸಂಘ ಅಂತಲೇ ಯಾಕೆ ಮಾಡ್ಕೋಬಾರ್ದು, ಸಂಘಕ್ಕೆ ಬಡವರ ಬಗ್ಗರಿಗೆ ಕಷ್ಟ ಸುಖಕ್ಕೆ ಯಾಕೆ ಸ್ಪಂದಿಸಬಾರ್ದು ಅನ್ನೋ ವಿವೇಚನೆ ಮಾಡಿದಂಥ ಬಾಧ್ಯಕ ಕುಟುಂಬಕ್ಕೆ ಭಗವಂತ ಅವರಿಗೆ ಸುಖ ಸಂತೋಷಗಳನ್ನ ನೀಡಲಿ ಅಂತ ಹೇಳಿ, ಈಗ ಒಂದು ಸಂಘ ಸಂಸ್ಥೆ ಇಲ್ಲ ನಾವು ಯಾರು ಕೂಡ ಒಗ್ಗಟ್ಟ ಸೇರಿಕೆ ಆಗ್ತಿರಲಿಲ್ಲ. ಈಗ ನಾವು ನಮ್ಮ ಊರುಗಳಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರು ನೋಡೋಕ್ಕೆ 6 ತಿಂಗಳು ವರ್ಷಕ್ಕೋ 3 ವರ್ಷಕ್ಕೋ ಮದುವೆಗೋ ಅಥವಾ ಹಬ್ಬದಲ್ಲಿ ಹೋದಾಗ ಒಂದಷ್ಟು ಮಾತಾಡಿಸ್ಬೇಕಾಯಿತು. ಬಟ್ ಇವಾಗ ಹೆಂಗಾಗಿದೆ ನಾವು ಸಂಘ ಅಂತ ಆದಾಗ ಎಲ್ಲ ಊರಿಂದ ಎಲ್ಲ ತಾಲೂಕಿನ ಎಲ್ಲ ಗ್ರಾಮದಲ್ಲಿ ಒಂದು ಕಡೆ ಸೇರ್ಕೋತಾ ಇದ್ದೀವಿ. ಈ ಭಾವನೆಗಳನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅಂದರೆ ಈ ಭಾವನೆಗಳು ಬೆಳೆಸ್ಕೊಂಡಿದ್ದೀವಲ್ಲ, ಇದೇ ಒಂದು ದೊಡ್ಡ ಸಂಘಟನೆ. ಆದ್ಮೇಲೆ ಸತ್ಯ ನಿಜ ಅವ್ರು ಓಡಾಟದ್ದು ನಾವು ಕೂಡ ನೆನ್ಕೋಬೇಕಾಗುತ್ತೆ. ಜಾಗಕ್ಕೆ ಹೋರಾಟ ಮಾಡಿದ್ದು, ಮತ್ತು ಅವರು ಕೆಲವು ಸಮಾಜದ ಪರ ಒಂದಷ್ಟು ಸೌಲಭ್ಯಗಳನ್ನ ಕೊಡ್ಸೋಕ್ಕೆ ಹೋರಾಟ ಮಾಡಿದ್ದು, ಜೊತೆಗೆ ಇಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದು, ಜೊತೆಗೆ ನಮ್ಮಲ್ಲಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು, ಇವೆಲ್ಲವೂ ಕೂಡ ನಾವು ಒಂದಷ್ಟು ಅವರಲ್ಲಿ ಕಲ್ತಂತಾಗಿದೆ. ಹಾಗಾಗಿ ನಮ್ಮಲ್ಲಿ ಯಾರು ದೊಡ್ಡ ಮಾರ್ಗದರ್ಶಕರಿದ್ದೀರಿ, ಅವ್ರು ಯಾರೇ ಮಾರ್ಗದರ್ಶನ ಕೊಟ್ಟರು ನಾವೆಲ್ಲರೂ ಕೂಡ ಅದನ್ನ ಒಳ್ಳೆ ತಂದೆ ಸ್ವೀಕರಿಸೋಣ. ಯಾಕಂದ್ರೆ ನಾವು ಸುಮ್ಮನೆ ಯಾವತ್ತೇ ಕಣಕ್ಕೂ ಅವರು ಮಾರ್ಗದರ್ಶನ ಯಾರು ಕೊಡಲ್ಲ. ಏನೋ ಒಂದು ಅವ್ರಿಗೆ ಹಿಂಗೆ ಆಗುತ್ತೆ ಅಂತಂದರೆ ಅವ್ರು ಕೊಟ್ಟಿದ್ರೆ ಅಂತ ನಾವು ಯಾವತ್ತೂ ಕೂಡ ಪಾಲನೆ ಮಾಡೋಣ. ಜೊತೆಗೆ ಏನಾಗುತ್ತೆ, ನಮ್ಮ ನಿರ್ದೇಶಕರು ಯಾರೇ ಸಾವಾದರೆ ಅವ್ರಿಗೆ ಸಂಘದಿಂದ ಗೌರವ ಸಲ್ಲಿಸುವಂಥ ಕೆಲಸವನ್ನು ಮಾಡೋಣ. ಯಾಕಂದರೆ ಮತ್ತೆ ಆ ವ್ಯಕ್ತಿ ನಮ್ಮ ಕೈ ಸಿಗಲ್ಲ. ನಮ್ಮ ಜೊತೆ ಒಂದು 10 ದಿನ ಅಲ್ಲಿ 4 ದಿನ ಅಲ್ಲಿ ಇವತ್ತು ವಿಶ್ವಾಸ ಬೆಳೆಸ್ಕೊಂಡಾಗ ಆ ಪ್ರೀತಿ ಏನಿರ್ತದೆ, ಆ ಪ್ರೀತಿನ ಮತ್ತೊಂದ್ಸಲ ಕುಟುಂಬಕ್ಕೆ ನಾವು ಕೊಡಬೇಕು ಅಂದರೆ, ಇಲ್ಲಪ್ಪ ಸಂಘ ಒಂದು ಸಮಾಜ ನಮ್ಮ ಮನೆಯ ಜೊತೆ ಇತ್ತು ಎಲ್ಲ ಬಂದಿದ್ರು, ನಮ್ಮ ಧೈರ್ಯ ಕೊಟ್ಟರು ಅದಕ್ಕೆ ಒಂದು ಧೈರ್ಯ ಸಿಗುತ್ತೆ. ಯಾಕಂದರೆ ನಮ್ದಂಥ ಸತ್ತಂಥ ಕುಟುಂಬ ಏನಿದೆ, ಆ ಕುಟುಂಬಕ್ಕೆ ಯಾರೆಲ್ಲ ಎಷ್ಟು ದುಡ್ಡು ಕೊಟ್ಟರು ಆ ದುಃಖನ ಬರ್ಸೋಕ್ಕೆ ನಮ್ಗಲಾಗಲ್ಲ. ಬಟ್ ನಾವು ಹೋಗಿ ಒಂದಷ್ಟು ಧೈರ್ಯ ಕೊಟ್ಟರೆ, ಧೈರ್ಯ ಇಲ್ಲಪ್ಪ ನಮ್ಮ ಜೊತೆ ಯಾರು ಅವ್ರು ಹೇಳೋದು ಒಂದು ಧೈರ್ಯ ತಿಂತದೆ. ಹಾಗಾಗಿ ಯಾವುದೇ ಕಷ್ಟ ಸುಖ ಸಾವು ನೋವಾದ್ರೂ ಇಡೀ ನಮ್ಮ ಸಂಘ ಅವತ್ತು ಏನೇ ಕೆಲಸ ದಯಮಾಡಿ ಅದ್ರ ಬದಿಗೆ ಹೋಗಿ ಆ ಸಾವು ದಿನ ಒಂದಿನ ನಿಂತ್ಕೊಳ್ಳೋಣ. ಇನ್ನೊಂದು ದಿನ ಅವತ್ತು ಕಷ್ಟ ಅಂತ ನಾವೆಲ್ಲರೂ ಹೋಗಿ ನಿಂತ್ಕೊಂಡ್ರೆ ನಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ. ಹಾಗಾಗಿ ಮಾತಾಡೋ ಕುಟುಂಬದಲ್ಲೂ ಕೂಡ ನಾವು 2 ತಾಲೂಕು ಸಂಘರು ಅವ್ರ ಜೊತೆ ಇರ್ತೀವಿ ಅಂತೇಳಿ ನಾನು ಅವ್ರಿಗೆ ಈ ಮೂಲಕ ಅವರ ಆತ್ಮಕ ಶಾಂತಿ ಸಿಗಲಿ ಮತ್ತು ಆ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸ ನಿರಂತರ ನಾವು ಮಾಡೋಣ ಅಂತೇಳಿ